ಫಿಫಾ ಪುರುಷರ ವಿಶ್ವಕಪ್ 2034 ಯಾವ ದೇಶದಲ್ಲಿ ನಡೆಯಲಿದೆ? ಸ್ಪೇನ್, ಸೌದಿ ಅರೇಬಿಯಾ, ಬ್ರೆಜಿಲ್, ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಸೌದಿ ಅರೇಬಿಯಾ. 2034ರ ಫಿಫಾ ವಿಶ್ವಕಪ್ನ ಏಕೈಕ ಆತಿಥೇಯ ದೇಶ ಸೌದಿ ಅರೇಬಿಯಾ. ಐಸಿಸಿ ಮಹಿಳಾ ಟಿ20 ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಆವೃತ್ತಿ ಯಾವ ವರ್ಷ ನಡೆಯಲಿದೆ? 2026, 2027, 2028, 2029. ಸರಿಯಾದ ಉತ್ತರ 2027. ಮಹಿಳಾ ಟಿ20 ಚಾಂಪಿಯನ್ಸ್ ಟ್ರೋಫಿಯನ್ನು ಮೊದಲ ಬಾರಿಗೆ 2027ರಲ್ಲಿ ನಡೆಸಲಾಗುತ್ತದೆ. ಫಿಫಾ ಪುರುಷರ ಬಾಸ್ಕೆಟ್ಬಾಲ್ ವಿಶ್ವಕಪ್ 2027ರ ಆತಿಥೇಯ ದೇಶ ಯಾವುದು? ಕತಾರ್, ಭಾರತ, ಫ್ರಾನ್ಸ್, ಚೀನಾ. ಸರಿಯಾದ ಉತ್ತರ ಕತಾರ್. ಕತಾರ್ 2027ರ ಪುರುಷರ ಬಾಸ್ಕೆಟ್ಬಾಲ್ ವಿಶ್ವಕಪ್ ಆಯೋಜಿಸಲಿದೆ. 2030ರ ಕಾಮನ್ವೆಲ್ತ್ ಗೇಮ್ಸ್ ಭಾರತದ ಯಾವ ನಗರದಲ್ಲಿ ನಡೆಯಲಿದೆ? ನವದೆಹಲಿ, ಬೆಂಗಳೂರು, ಮುಂಬೈ, ಅಹಮದಾಬಾದ್. ಸರಿಯಾದ ಉತ್ತರ ಅಹಮದಾಬಾದ್. ಗುಜರಾತ್ನ ಅಹಮದಾಬಾದ್ ನಗರ 2030ರ ಕಾಮನ್ವೆಲ್ತ್ ಗೇಮ್ಸ್ ಆಯೋಜಿಸಲಿದೆ. 2027ರ ಪುರುಷರ ರಗ್ಬಿ ವಿಶ್ವಕಪ್ ಯಾವ ದೇಶದಲ್ಲಿ ನಡೆಯಲಿದೆ? ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಅಮೆರಿಕ, ನ್ಯೂಜಿಲೆಂಡ್. ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ 2027ರ ಪುರುಷರ ರಗ್ಬಿ ವಿಶ್ವಕಪ್ಗೆ ಆತಿಥ್ಯ ವಹಿಸಲಿದೆ. 2028ರ ಒಲಿಂಪಿಕ್ಸ್ನಲ್ಲಿ ಮರಳಿ ಸೇರುವ ಪ್ರಮುಖ ಕ್ರೀಡೆ ಯಾವುದು? ಕಬಡ್ಡಿ, ಕ್ರಿಕೆಟ್, ಖೋ-ಖೋ, ಪೋಲೋ. ಸರಿಯಾದ ಉತ್ತರ ಕ್ರಿಕೆಟ್. ಕ್ರಿಕೆಟ್ 128 ವರ್ಷಗಳ ನಂತರ 2028ರ ಒಲಿಂಪಿಕ್ಸ್ಗೆ ಮರಳಲಿದೆ. 2026ರ ಎಎಫ್ಸಿ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಿದ ದೇಶ ಯಾವುದು? ಭಾರತ, ಆಸ್ಟ್ರೇಲಿಯಾ, ಚೀನಾ, ಜಪಾನ್. ಸರಿಯಾದ ಉತ್ತರ ಆಸ್ಟ್ರೇಲಿಯಾ. 2026ರ ಎಎಫ್ಸಿ ಮಹಿಳಾ ಏಷ್ಯನ್ ಕಪ್ ಆಸ್ಟ್ರೇಲಿಯಾದಲ್ಲಿ ಆಯೋಜಿಸಲಾಯಿತು. 2027ರ ಎಎಫ್ಸಿ ಏಷ್ಯನ್ ಕಪ್ ಎಷ್ಟನೇ ಆವೃತ್ತಿಯಾಗಿದೆ? 17ನೇ, 18ನೇ, 19ನೇ, 20ನೇ. ಸರಿಯಾದ ಉತ್ತರ 19ನೇ. ಸೌದಿ ಅರೇಬಿಯಾದಲ್ಲಿ ನಡೆಯುವ ಟೂರ್ನಿ ಎಎಫ್ಸಿ ಏಷ್ಯನ್ ಕಪ್ನ 19ನೇ ಆವೃತ್ತಿ. ದಿ ವರ್ಲ್ಡ್ ಗೇಮ್ಸ್ 2029 ಯಾವ ದೇಶದಲ್ಲಿ ನಡೆಯಲಿದೆ? ಜರ್ಮನಿ, ಇಟಲಿ, ಆಸ್ಟ್ರಿಯಾ, ಸ್ವಿಟ್ಜರ್ಲೆಂಡ್. ಸರಿಯಾದ ಉತ್ತರ ಜರ್ಮನಿ. ಜರ್ಮನಿಯ ಕಾರ್ಲ್ಸ್ರೂಹೆ ನಗರ 2029ರ ವರ್ಲ್ಡ್ ಗೇಮ್ಸ್ ಆಯೋಜಿಸಲಿದೆ. 2030ರ ಏಷ್ಯನ್ ಗೇಮ್ಸ್ ಯಾವ ನಗರದಲ್ಲಿ ನಡೆಯಲಿದೆ? ರಿಯಾದ್, ದೋಹಾ, ದುಬೈ, ಅಬುಧಾಬಿ. ಸರಿಯಾದ ಉತ್ತರ ದೋಹಾ. ಕತಾರ್ನ ದೋಹಾ ನಗರ 21ನೇ ಏಷ್ಯನ್ ಗೇಮ್ಸ್ ಆಯೋಜಿಸಲಿದೆ. ಫಿಫಾ ಮಹಿಳಾ ವಿಶ್ವಕಪ್ 2027 ಯಾವ ಖಂಡದಲ್ಲಿ ನಡೆಯಲಿದೆ? ಏಷ್ಯಾ, ಯುರೋಪ್, ದಕ್ಷಿಣ ಅಮೆರಿಕ, ಆಫ್ರಿಕಾ. ಸರಿಯಾದ ಉತ್ತರ ದಕ್ಷಿಣ ಅಮೆರಿಕ. ಆತಿಥೇಯ ಬ್ರೆಜಿಲ್ ದಕ್ಷಿಣ ಅಮೆರಿಕ ಖಂಡದಲ್ಲಿದೆ. 2027ರ ಫಿಫಾ ಮಹಿಳಾ ವಿಶ್ವಕಪ್ ಯಾವ ದೇಶದಲ್ಲಿ ನಡೆಯಲಿದೆ? ಜರ್ಮನಿ, ಬ್ರೆಜಿಲ್, ಜಪಾನ್, ಕೆನಡಾ. ಸರಿಯಾದ ಉತ್ತರ ಬ್ರೆಜಿಲ್. 2027ರ ಫಿಫಾ ಮಹಿಳಾ ವಿಶ್ವಕಪ್ಗೆ ಬ್ರೆಜಿಲ್ ಆತಿಥ್ಯ ವಹಿಸಲಿದೆ. 2028ರ ಬೇಸಿಗೆ ಒಲಿಂಪಿಕ್ಸ್ ಯಾವ ನಗರದಲ್ಲಿ ನಡೆಯಲಿದೆ? ಲಾಸ್ ಏಂಜಲೀಸ್, ಬ್ರಿಸ್ಬೇನ್, ಪ್ಯಾರಿಸ್, ರೋಮ್. ಸರಿಯಾದ ಉತ್ತರ ಲಾಸ್ ಏಂಜಲೀಸ್. ಅಮೆರಿಕದ ಲಾಸ್ ಏಂಜಲೀಸ್ ನಗರ LA28 ಒಲಿಂಪಿಕ್ಸ್ ಆಯೋಜಿಸಲಿದೆ. ಐಸಿಸಿ ಪುರುಷರ ಏಕದಿನ ವಿಶ್ವಕಪ್ 2027ಕ್ಕೆ ಎಷ್ಟು ದೇಶಗಳು ಜಂಟಿಯಾಗಿ ಆತಿಥ್ಯ ವಹಿಸಲಿವೆ? 1, 2, 3, 4. ಸರಿಯಾದ ಉತ್ತರ 3. ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಮತ್ತು ನಮೀಬಿಯಾ ಜಂಟಿಯಾಗಿ ಆತಿಥ್ಯ ವಹಿಸಲಿವೆ.
ಎಎಫ್ಸಿ ಏಷ್ಯನ್ ಕಪ್ 2027ರ ಆತಿಥೇಯ ದೇಶ ಯಾವುದು? ಕತಾರ್, ಜಪಾನ್, ಸೌದಿ ಅರೇಬಿಯಾ, ಚೀನಾ. ಸರಿಯಾದ ಉತ್ತರ ಸೌದಿ ಅರೇಬಿಯಾ. ಸೌದಿ ಅರೇಬಿಯಾ ಮೊದಲ ಬಾರಿಗೆ ಎಎಫ್ಸಿ ಏಷ್ಯನ್ ಕಪ್ ಆಯೋಜಿಸಲಿದೆ. 2032ರ ಬೇಸಿಗೆ ಒಲಿಂಪಿಕ್ಸ್ನ ಆತಿಥೇಯ ನಗರ ಯಾವುದು? ಸಿಡ್ನಿ, ಮೆಲ್ಬರ್ನ್, ಬ್ರಿಸ್ಬೇನ್, ಪರ್ತ್. ಸರಿಯಾದ ಉತ್ತರ ಬ್ರಿಸ್ಬೇನ್. ಆಸ್ಟ್ರೇಲಿಯಾದ ಬ್ರಿಸ್ಬೇನ್ ನಗರ 2032ರ ಒಲಿಂಪಿಕ್ಸ್ ಆಯೋಜಿಸಲಿದೆ. ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2027 ಯಾವ ನಗರದಲ್ಲಿ ನಡೆಯಲಿದೆ? ಟೋಕಿಯೋ, ಬೀಜಿಂಗ್, ಸಿಯೋಲ್, ಶಾಂಘೈ. ಸರಿಯಾದ ಉತ್ತರ ಬೀಜಿಂಗ್. ಚೀನಾದ ಬೀಜಿಂಗ್ ನಗರ 2027ರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆಯೋಜಿಸಲಿದೆ. 2026ರ ಐಸಿಸಿ ಪುರುಷರ ಟಿ20 ಕ್ರಿಕೆಟ್ ವಿಶ್ವಕಪ್ನಲ್ಲಿ ಒಟ್ಟು ಎಷ್ಟು ತಂಡಗಳು ಭಾಗವಹಿಸಿದ್ದವು? 10 ತಂಡಗಳು, 16 ತಂಡಗಳು, 20 ತಂಡಗಳು, 24 ತಂಡಗಳು. ಸರಿಯಾದ ಉತ್ತರ 20 ತಂಡಗಳು. 2026ರ ಐಸಿಸಿ ಪುರುಷರ ಟಿ20 ವಿಶ್ವಕಪ್ನಲ್ಲಿ 20 ತಂಡಗಳು ಒಟ್ಟು 55 ಪಂದ್ಯಗಳಲ್ಲಿ ಸ್ಪರ್ಧಿಸಿದ್ದವು. ಯುಎಫಾ 2032 ಯುರೋರ ಜಂಟಿ ಆತಿಥೇಯ ದೇಶಗಳು ಯಾವುವು? ಇಟಲಿ ಮತ್ತು ಟರ್ಕಿ, ಸ್ಪೇನ್ ಮತ್ತು ಪೋರ್ಚುಗಲ್, ಫ್ರಾನ್ಸ್ ಮತ್ತು ಜರ್ಮನಿ, ಇಂಗ್ಲೆಂಡ್ ಮತ್ತು ಸ್ಕಾಟ್ಲೆಂಡ್. ಸರಿಯಾದ ಉತ್ತರ ಇಟಲಿ ಮತ್ತು ಟರ್ಕಿ. 2032 ಯುರೋ ಅನ್ನು ಇಟಲಿ ಮತ್ತು ಟರ್ಕಿ ಜಂಟಿಯಾಗಿ ಆಯೋಜಿಸಲಿವೆ. ಐಸಿಸಿ ಪುರುಷರ ಚಾಂಪಿಯನ್ಸ್ ಟ್ರೋಫಿ 2029ರ ಆತಿಥೇಯ ದೇಶ ಯಾವುದು? ಪಾಕಿಸ್ತಾನ, ಭಾರತ, ಬಾಂಗ್ಲಾದೇಶ, ಶ್ರೀಲಂಕಾ. ಸರಿಯಾದ ಉತ್ತರ ಭಾರತ. ಭಾರತ 2029ರ ಪುರುಷರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಗೆ ಆತಿಥ್ಯ ವಹಿಸಲಿದೆ. 2034ರ ಏಷ್ಯನ್ ಗೇಮ್ಸ್ನ ಆತಿಥೇಯ ನಗರ ಯಾವುದು? ರಿಯಾದ್, ಜೆದ್ದಾ, ದೋಹಾ, ಮಸ್ಕಟ್. ಸರಿಯಾದ ಉತ್ತರ ರಿಯಾದ್. ಸೌದಿ ಅರೇಬಿಯಾದ ರಿಯಾದ್ ನಗರ 2034ರ ಏಷ್ಯನ್ ಗೇಮ್ಸ್ ಆಯೋಜಿಸಲಿದೆ. ಐಸಿಸಿ ಮಹಿಳಾ ಟಿ20 ಚಾಂಪಿಯನ್ಸ್ ಟ್ರೋಫಿ 2027ರ ಆತಿಥೇಯ ದೇಶ ಯಾವುದು? ಭಾರತ, ಶ್ರೀಲಂಕಾ, ಇಂಗ್ಲೆಂಡ್, ದಕ್ಷಿಣ ಆಫ್ರಿಕಾ. ಸರಿಯಾದ ಉತ್ತರ ಶ್ರೀಲಂಕಾ. ಮೊದಲ ಮಹಿಳಾ ಟಿ20 ಚಾಂಪಿಯನ್ಸ್ ಟ್ರೋಫಿಗೆ ಶ್ರೀಲಂಕಾ ಆತಿಥ್ಯ ವಹಿಸಲಿದೆ. ವಿಶ್ವದ ಅತ್ಯಂತ ಹಳೆಯ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯಾದ ವಿಂಬಲ್ಡನ್ ಯಾವ ದೇಶದಲ್ಲಿ ನಡೆಯುತ್ತದೆ? ಅಮೆರಿಕ, ಫ್ರಾನ್ಸ್, ಬ್ರಿಟನ್, ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಬ್ರಿಟನ್. ವಿಂಬಲ್ಡನ್ ಚಾಂಪಿಯನ್ಶಿಪ್ ಇಂಗ್ಲೆಂಡ್ನ ಲಂಡನ್ನಲ್ಲಿರುವ ಆಲ್ ಇಂಗ್ಲೆಂಡ್ ಕ್ಲಬ್ನಲ್ಲಿ ನಡೆಯುತ್ತದೆ. ದಕ್ಷಿಣ ಅಮೆರಿಕದಲ್ಲಿ ನಡೆಯುವ ಮೊದಲ ಫಿಫಾ ಮಹಿಳಾ ವಿಶ್ವಕಪ್ ಯಾವುದು? 2023, 2027, 2031, 2035. ಸರಿಯಾದ ಉತ್ತರ 2027. ಬ್ರೆಜಿಲ್ 2027 ದಕ್ಷಿಣ ಅಮೆರಿಕದಲ್ಲಿ ನಡೆಯುವ ಮೊದಲ ಮಹಿಳಾ ವಿಶ್ವಕಪ್. ಭಾರತವು ಯಾವ ವರ್ಷದ ಬೇಸಿಗೆ ಒಲಿಂಪಿಕ್ಸ್ ಮತ್ತು ಪ್ಯಾರಾಲಿಂಪಿಕ್ಸ್ ಆತಿಥ್ಯಕ್ಕಾಗಿ ಐಒಸಿಗೆ ಆಸಕ್ತಿ ಪತ್ರ ಸಲ್ಲಿಸಿದೆ? 2032, 2036, 2040, 2044. ಸರಿಯಾದ ಉತ್ತರ 2036. ಭಾರತೀಯ ಒಲಿಂಪಿಕ್ ಸಂಘವು 2036ರ ಕ್ರೀಡಾಕೂಟಗಳ ಆತಿಥ್ಯಕ್ಕಾಗಿ ಐಒಸಿಗೆ ಆಸಕ್ತಿ ಪತ್ರ ಸಲ್ಲಿಸಿದೆ. ಫಿಬಾ ವಿಶ್ವಕಪ್ ವಿಜೇತರಿಗೆ ನೀಡುವ ಟ್ರೋಫಿಯ ಹೆಸರು ಯಾವುದು? ವೆಬ್ ಎಲಿಸ್ ಕಪ್, ನೈಸ್ಮಿತ್ ಟ್ರೋಫಿ, ಥಾಮಸ್ ಕಪ್, ಡೇವಿಸ್ ಕಪ್. ಸರಿಯಾದ ಉತ್ತರ ನೈಸ್ಮಿತ್ ಟ್ರೋಫಿ. ಪುರುಷರ ಫಿಬಾ ವಿಶ್ವಕಪ್ ವಿಜೇತರಿಗೆ ನೈಸ್ಮಿತ್ ಟ್ರೋಫಿ ನೀಡಲಾಗುತ್ತದೆ. ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2027 ಯಾವ ದೇಶದಲ್ಲಿ ನಡೆಯಲಿದೆ? ಚೀನಾ, ಜಪಾನ್, ದಕ್ಷಿಣ ಕೊರಿಯಾ, ಸಿಂಗಾಪುರ. ಸರಿಯಾದ ಉತ್ತರ ಚೀನಾ. ಚೀನಾದ ರಾಜಧಾನಿ ಬೀಜಿಂಗ್ 2027ರ ಕೂಟದ ಆತಿಥೇಯ ನಗರ. 2028ರ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ಗೆ ಹೆಚ್ಚುವರಿಯಾಗಿ ಸೇರಿಸಲಾದ ಪ್ರಮುಖ ರಾಕೆಟ್ ಕ್ರೀಡೆ ಯಾವುದು? ಟೇಬಲ್ ಟೆನಿಸ್, ಸ್ಕ್ವಾಷ್,
ಬ್ಯಾಡ್ಮಿಂಟನ್, ಪ್ಯಾಡೆಲ್. ಸರಿಯಾದ ಉತ್ತರ ಸ್ಕ್ವಾಷ್. ಸ್ಕ್ವಾಷ್ 28 ಒಲಿಂಪಿಕ್ಸ್ಗೆ ಅನುಮೋದಿಸಲಾದ 5 ಹೆಚ್ಚುವರಿ ಕ್ರೀಡೆಗಳಲ್ಲಿ ಒಂದಾಗಿದೆ. ಬೇಸಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟ ಸಾಮಾನ್ಯವಾಗಿ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? 2 ವರ್ಷಗಳಿಗೊಮ್ಮೆ, 3 ವರ್ಷಗಳಿಗೊಮ್ಮೆ, 4 ವರ್ಷಗಳಿಗೊಮ್ಮೆ, 5 ವರ್ಷಗಳಿಗೊಮ್ಮೆ. ಸರಿಯಾದ ಉತ್ತರ 4 ವರ್ಷಗಳಿಗೊಮ್ಮೆ. ಪ್ರತಿ ಬೇಸಿಗೆ ಒಲಿಂಪಿಕ್ಸ್ ಆವೃತ್ತಿಯ ನಡುವೆ ಸಾಮಾನ್ಯವಾಗಿ 4 ವರ್ಷಗಳ ಅಂತರವಿರುತ್ತದೆ. 24 ತಂಡಗಳು ಭಾಗವಹಿಸುವ ಮೊದಲ ಪುರುಷರ ರಗ್ಬಿ ವಿಶ್ವಕಪ್ ಯಾವುದು? 2023, 2027, 2031, 2035. ಸರಿಯಾದ ಉತ್ತರ 2027. ಆಸ್ಟ್ರೇಲಿಯಾ 2027ರಿಂದ ಟೂರ್ನಿ 24 ತಂಡಗಳಿಗೆ ವಿಸ್ತರಿಸುತ್ತದೆ. 2027ರ ಏಕದಿನ ಕ್ರಿಕೆಟ್ ವಿಶ್ವಕಪ್ನ ಸಹ ಆತಿಥೇಯವಲ್ಲದ ದೇಶ ಯಾವುದು? ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ, ನಮೀಬಿಯಾ, ಕೀನ್ಯಾ. ಸರಿಯಾದ ಉತ್ತರ ಕೀನ್ಯಾ. ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಮತ್ತು ನಮೀಬಿಯಾ ಮಾತ್ರ ಜಂಟಿ ಆತಿಥೇಯರು. ಮೊದಲ ಬಾರಿಗೆ ಪುರುಷರ ಒನ್ ಡೇ ಇಂಟರ್ನ್ಯಾಷನಲ್ ವಿಶ್ವಕಪ್ ಪಂದ್ಯಗಳನ್ನು ಆಯೋಜಿಸಲಿರುವ ದೇಶ ಯಾವುದು? ನಮೀಬಿಯಾ, ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ, ಭಾರತ. ಸರಿಯಾದ ಉತ್ತರ ನಮೀಬಿಯಾ. ನಮೀಬಿಯಾ ಮೊದಲ ಬಾರಿಗೆ ಪುರುಷರ ಏಕದಿನ ವಿಶ್ವಕಪ್ ಪಂದ್ಯಗಳಿಗೆ ಆತಿಥ್ಯ ವಹಿಸಲಿದೆ. 28 ಒಲಿಂಪಿಕ್ಸ್ನಲ್ಲಿ ಕ್ರಿಕೆಟ್ ಯಾವ ಮಾದರಿಯಲ್ಲಿ ನಡೆಯಲಿದೆ? ಟೆಸ್ಟ್, ಏಕದಿನ, ಟಿ20, ಟಿ10. ಸರಿಯಾದ ಉತ್ತರ ಟಿ20. ಪುರುಷರು ಮತ್ತು ಮಹಿಳೆಯರ ಒಲಿಂಪಿಕ್ ಕ್ರಿಕೆಟ್ ಟಿ20 ಮಾದರಿಯಲ್ಲಿ ನಡೆಯಲಿದೆ. 2028ರ ಪುರುಷರ ಟಿ20 ವಿಶ್ವಕಪ್ನ ಜಂಟಿ ಆತಿಥೇಯರು ಯಾರು? ಭಾರತ ಮತ್ತು ಶ್ರೀಲಂಕಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್, ಇಂಗ್ಲೆಂಡ್ ಮತ್ತು ಐರ್ಲೆಂಡ್, ದಕ್ಷಿಣ ಆಫ್ರಿಕಾ ಮತ್ತು ಜಿಂಬಾಬ್ವೆ. ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್. 2028ರ ಪುರುಷರ ಟಿ20 ವಿಶ್ವಕಪ್ನು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಆಯೋಜಿಸಲಿವೆ. ಮೊದಲ ಬಾರಿಗೆ ಪುರುಷರ ಟಿ20 ವಿಶ್ವಕಪ್ಗೆ ಆತಿಥ್ಯ ವಹಿಸಲಿರುವ ದೇಶ ಯಾವುದು? ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಇಂಗ್ಲೆಂಡ್, ಭಾರತ. ಸರಿಯಾದ ಉತ್ತರ ನ್ಯೂಜಿಲೆಂಡ್. ನ್ಯೂಜಿಲೆಂಡ್ 2028ರಲ್ಲಿ ಮೊದಲ ಬಾರಿಗೆ ಪುರುಷರ ಟಿ20 ವಿಶ್ವಕಪ್ಗೆ ಸಹ ಆತಿಥ್ಯ ವಹಿಸಲಿದೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ 2028ರ ಆತಿಥ್ಯ ಹಕ್ಕು ಯಾವ ಮಂಡಳಿಗೆ ನೀಡಲಾಗಿದೆ? ಬಿಸಿಸಿಐ, ಪಿಸಿಬಿ, ಇಸಿಬಿ, ಎಸ್ಎಲ್ಸಿ. ಸರಿಯಾದ ಉತ್ತರ ಪಿಸಿಬಿ. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ 2028ರ ಮಹಿಳಾ ಟಿ20 ವಿಶ್ವಕಪ್ ಆತಿಥ್ಯ ನೀಡಲಾಗಿದೆ. 2028ರ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತದ ಪಂದ್ಯಗಳು ಎಲ್ಲಿ ನಡೆಯಲಿವೆ? ಭಾರತದಲ್ಲಿ, ಪಾಕಿಸ್ತಾನದಲ್ಲಿ ಮಾತ್ರ, ತಟಸ್ಥ ಸ್ಥಳದಲ್ಲಿ, ಆಸ್ಟ್ರೇಲಿಯಾದಲ್ಲಿ. ಸರಿಯಾದ ಉತ್ತರ ತಟಸ್ಥ ಸ್ಥಳದಲ್ಲಿ. ಭಾರತ ಭಾಗವಹಿಸುವ ಪಂದ್ಯಗಳಿಗೆ ತಟಸ್ಥ ಸ್ಥಳದ ವ್ಯವಸ್ಥೆ ಅನ್ವಯಿಸಲಿದೆ. 2028ರ ಪ್ಯಾರಾಲಿಂಪಿಕ್ ಕ್ರೀಡಾಕೂಟ ಯಾವ ನಗರದಲ್ಲಿ ನಡೆಯಲಿದೆ? ಪ್ಯಾರಿಸ್, ಲಾಸ್ ಏಂಜಲೀಸ್, ಬ್ರಿಸ್ಬೇನ್, ಟೋಕಿಯೋ. ಸರಿಯಾದ ಉತ್ತರ ಲಾಸ್ ಏಂಜಲೀಸ್. 2028ರ ಪ್ಯಾರಾಲಿಂಪಿಕ್ಸ್ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ಆಗಸ್ಟ್ 15ರಿಂದ 27ರವರೆಗೆ ನಡೆಯಲಿದೆ. ಚಳಿಗಾಲದ ಯುವ ಒಲಿಂಪಿಕ್ಸ್ 2028 ಯಾವ ದೇಶದಲ್ಲಿ ನಡೆಯಲಿದೆ? ಫ್ರಾನ್ಸ್, ಇಟಲಿ, ಸ್ವಿಟ್ಜರ್ಲೆಂಡ್, ನಾರ್ವೆ. ಸರಿಯಾದ ಉತ್ತರ ಇಟಲಿ. ಇಟಲಿಯ ಡೊಲೊಮಿಟಿ ವಾಲ್ಟೆಲ್ಲಿನ ಪ್ರದೇಶದಲ್ಲಿ ಈ ಕ್ರೀಡಾಕೂಟ ನಡೆಯಲಿದೆ. ಡೊಲೊಮಿಟಿ ವಾಲ್ಟೆಲ್ಲಿನ 2028 ಯಾವ ರೀತಿಯ ಕ್ರೀಡಾಕೂಟ? ಬೇಸಿಗೆ ಒಲಿಂಪಿಕ್ಸ್, ಚಳಿಗಾಲದ ಯುವ ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್. ಸರಿಯಾದ ಉತ್ತರ ಚಳಿಗಾಲದ ಯುವ ಒಲಿಂಪಿಕ್ಸ್. ಇದು ಯುವ ಕ್ರೀಡಾಪಟುಗಳಿಗಾಗಿ ನಡೆಯುವ ಚಳಿಗಾಲದ ಒಲಿಂಪಿಕ್ ಕೂಟ. ದಿ ವರ್ಲ್ಡ್ ಗೇಮ್ಸ್ 2029ರ ಆತಿಥೇಯ ನಗರ ಯಾವುದು? ಬರ್ಲಿನ್, ಮ್ಯೂನಿಕ್, ಕಾರ್ಲ್ಸ್ರೂಹೆ, ಹ್ಯಾಂಬರ್ಗ್.
ಸರಿಯಾದ ಉತ್ತರ ಕಾರ್ಲ್ಸ್ರೂಹೆ. ಜರ್ಮನಿಯ ಕಾರ್ಲ್ಸ್ರೂಹೆ ನಗರ 2029ರ ವರ್ಲ್ಡ್ ಗೇಮ್ಸ್ ಆಯೋಜಿಸಲಿದೆ. ದಿ ವರ್ಲ್ಡ್ ಗೇಮ್ಸ್ ಮುಖ್ಯವಾಗಿ ಯಾವ ಕ್ರೀಡೆಗಳಿಗೆ ವೇದಿಕೆ ಒದಗಿಸುತ್ತದೆ? ಕೇವಲ ಕ್ರಿಕೆಟ್, ಕೇವಲ ಫುಟ್ಬಾಲ್, ಒಲಿಂಪಿಕ್ಸ್ನಲ್ಲಿ ಇಲ್ಲದ ಹಲವು ಕ್ರೀಡೆಗಳು, ಕೇವಲ ಅಥ್ಲೆಟಿಕ್ಸ್. ಸರಿಯಾದ ಉತ್ತರ ಒಲಿಂಪಿಕ್ಸ್ನಲ್ಲಿ ಇಲ್ಲದ ಹಲವು ಕ್ರೀಡೆಗಳು. ಹಲವು ನಾನ್ ಒಲಿಂಪಿಕ್ ಕ್ರೀಡೆಗಳು ದಿ ವರ್ಲ್ಡ್ ಗೇಮ್ಸ್ನಲ್ಲಿ ಸ್ಥಾನ ಪಡೆಯುತ್ತವೆ. ಮಹಿಳಾ ರಗ್ಬಿ ವಿಶ್ವಕಪ್ 2029ರ ಆತಿಥೇಯ ದೇಶ ಯಾವುದು? ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಅಮೆರಿಕ, ಇಂಗ್ಲೆಂಡ್. ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ 2029ರ ಮಹಿಳಾ ರಗ್ಬಿ ವಿಶ್ವಕಪ್ ಆಯೋಜಿಸಲಿದೆ. 2030ರ ಚಳಿಗಾಲದ ಒಲಿಂಪಿಕ್ಸ್ ಯಾವ ಪ್ರದೇಶದಲ್ಲಿ ನಡೆಯಲಿದೆ? ಫ್ರೆಂಚ್ ಆಲ್ಪ್ಸ್, ಸ್ವಿಸ್ ಆಲ್ಪ್ಸ್, ಇಟಾಲಿಯನ್ ಆಲ್ಪ್ಸ್, ಜಪಾನೀಸ್ ಆಲ್ಪ್ಸ್. ಸರಿಯಾದ ಉತ್ತರ ಫ್ರೆಂಚ್ ಆಲ್ಪ್ಸ್. ಫ್ರಾನ್ಸ್ನ ಆಲ್ಪ್ಸ್ ಪ್ರದೇಶವು 2030ರ ಚಳಿಗಾಲದ ಒಲಿಂಪಿಕ್ಸ್ ಆತಿಥೇಯ. ಫ್ರೆಂಚ್ ಆಲ್ಪ್ಸ್ 2030 ಯಾವ ದೇಶದಲ್ಲಿ ನಡೆಯಲಿದೆ? ಇಟಲಿ, ಫ್ರಾನ್ಸ್, ಸ್ವಿಟ್ಜರ್ಲೆಂಡ್, ಆಸ್ಟ್ರಿಯಾ. ಸರಿಯಾದ ಉತ್ತರ ಫ್ರಾನ್ಸ್. ಫ್ರೆಂಚ್ ಆಲ್ಪ್ಸ್ ಫ್ರಾನ್ಸ್ ದೇಶದಲ್ಲಿದೆ. ಫಿಫಾ ವಿಶ್ವಕಪ್ 2030ರ ಮುಖ್ಯ ಆತಿಥೇಯ ದೇಶಗಳು ಯಾವುವು? ಮೊರಾಕೊ, ಪೋರ್ಚುಗಲ್ ಮತ್ತು ಸ್ಪೇನ್. ಅರ್ಜೆಂಟೀನಾ, ಬ್ರೆಜಿಲ್ ಮತ್ತು ಉರುಗ್ವೆ. ಇಟಲಿ, ಫ್ರಾನ್ಸ್ ಮತ್ತು ಜರ್ಮನಿ. ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ. ಸರಿಯಾದ ಉತ್ತರ ಮೊರಾಕೊ, ಪೋರ್ಚುಗಲ್ ಮತ್ತು ಸ್ಪೇನ್. 2030ರ ಬಹುತೇಕ ಪಂದ್ಯಗಳನ್ನು ಈ ಮೂರು ದೇಶಗಳು ಆಯೋಜಿಸಲಿವೆ. ಫಿಫಾ ವಿಶ್ವಕಪ್ 2030ರ ಶತಮಾನೋತ್ಸವ ಪಂದ್ಯಗಳು ಯಾವ ಖಂಡದಲ್ಲಿ ನಡೆಯಲಿವೆ? ಏಷ್ಯಾ, ಆಫ್ರಿಕಾ, ದಕ್ಷಿಣ ಅಮೆರಿಕ, ಉತ್ತರ ಅಮೆರಿಕ. ಸರಿಯಾದ ಉತ್ತರ ದಕ್ಷಿಣ ಅಮೆರಿಕ. ಅರ್ಜೆಂಟೀನಾ, ಪರಾಗ್ವೆ ಮತ್ತು ಉರುಗ್ವೆಯಲ್ಲಿ ವಿಶೇಷ ಪಂದ್ಯಗಳು ನಡೆಯಲಿವೆ. ಫಿಫಾ ವಿಶ್ವಕಪ್ 2030 ಒಟ್ಟು ಎಷ್ಟು ದೇಶಗಳಲ್ಲಿ ನಡೆಯಲಿದೆ? 3, 4, 5, 6. ಸರಿಯಾದ ಉತ್ತರ 6. 3 ಮುಖ್ಯ ಮತ್ತು 3 ಶತಮಾನೋತ್ಸವ ಆತಿಥೇಯರು ಸೇರಿ 6 ದೇಶಗಳು. 2030ರ ಫಿಫಾ ವಿಶ್ವಕಪ್ಗೆ ಶತಮಾನೋತ್ಸವ ಮಹತ್ವ ಬರಲು ಕಾರಣವೇನು? ಫಿಫಾಗೆ 100 ವರ್ಷ, ಮೊದಲ ವಿಶ್ವಕಪ್ಗೆ 100 ವರ್ಷ, ಸ್ಪೇನ್ ತಂಡಕ್ಕೆ 100 ವರ್ಷ, 100 ತಂಡಗಳು ಭಾಗವಹಿಸುವುದರಿಂದ. ಸರಿಯಾದ ಉತ್ತರ ಮೊದಲ ವಿಶ್ವಕಪ್ಗೆ 100 ವರ್ಷ. ಮೊದಲ ಪುರುಷರ ಫಿಫಾ ವಿಶ್ವಕಪ್ 1930ರಲ್ಲಿ ನಡೆದಿತ್ತು. ಮೊದಲ ಫಿಫಾ ವಿಶ್ವಕಪ್ ಯಾವ ವರ್ಷ ನಡೆಯಿತು? 1924, 1928, 1930, 1934. ಸರಿಯಾದ ಉತ್ತರ 1930. ಉರುಗ್ವೆಯಲ್ಲಿ 1930ರಲ್ಲಿ ಮೊದಲ ಫಿಫಾ ವಿಶ್ವಕಪ್ ನಡೆಯಿತು. 2030ರ ಪುರುಷರ ಟಿ20 ವಿಶ್ವಕಪ್ಗೆ ಎಷ್ಟು ದೇಶಗಳು ಆತಿಥ್ಯ ವಹಿಸಲಿವೆ? 2, 3, 4, 5. ಸರಿಯಾದ ಉತ್ತರ 4. ಇಂಗ್ಲೆಂಡ್, ವೇಲ್ಸ್, ಐರ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ಜಂಟಿಯಾಗಿ ಆಯೋಜಿಸಲಿವೆ. ಕೆಳಗಿನವುಗಳಲ್ಲಿ 2030ರ ಪುರುಷರ ಟಿ20 ವಿಶ್ವಕಪ್ ಆತಿಥೇಯವಲ್ಲದ ದೇಶ ಯಾವುದು? ಇಂಗ್ಲೆಂಡ್, ಐರ್ಲೆಂಡ್, ಸ್ಕಾಟ್ಲೆಂಡ್, ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ 2028ರ ಪುರುಷರ ಟಿ20 ವಿಶ್ವಕಪ್ನ ಸಹ ಆತಿಥೇಯವಾಗಿದೆ. 2030ರ ಕಾಮನ್ವೆಲ್ತ್ ಗೇಮ್ಸ್ ಯಾವ ವಿಶೇಷ ಹೆಸರಿನಿಂದ ಗುರುತಿಸಲ್ಪಡುತ್ತದೆ? ಸುವರ್ಣ ಮಹೋತ್ಸವ, ಶತಮಾನೋತ್ಸವ ಕ್ರೀಡಾಕೂಟ, ಯುವ ಕ್ರೀಡಾಕೂಟ, ಚಳಿಗಾಲದ ಕ್ರೀಡಾಕೂಟ. ಸರಿಯಾದ ಉತ್ತರ ಶತಮಾನೋತ್ಸವ ಕ್ರೀಡಾಕೂಟ. ಮೊದಲ ಕಾಮನ್ವೆಲ್ತ್ ಗೇಮ್ಸ್ ನಡೆದ 100 ವರ್ಷಗಳ ನಂತರ ಈ ಆವೃತ್ತಿ ನಡೆಯಲಿದೆ. ಮೊದಲ ಕಾಮನ್ವೆಲ್ತ್ ಗೇಮ್ಸ್ ಯಾವ ವರ್ಷ ನಡೆಯಿತು? 1920, 1926, 1930, 1936. ಸರಿಯಾದ ಉತ್ತರ 1930.
ಕಾಮನ್ವೆಲ್ತ್ ಗೇಮ್ಸ್ ಇತಿಹಾಸವು 1930ರಲ್ಲಿ ಆರಂಭವಾಯಿತು. ಭಾರತ ಈ ಹಿಂದೆ ಯಾವ ವರ್ಷ ಕಾಮನ್ವೆಲ್ತ್ ಗೇಮ್ಸ್ ಆಯೋಜಿಸಿತ್ತು? 2002, 2006, 2010, 2014. ಸರಿಯಾದ ಉತ್ತರ 2010. ನವದೆಹಲಿಯಲ್ಲಿ 2010ರ ಕಾಮನ್ವೆಲ್ತ್ ಗೇಮ್ಸ್ ನಡೆದಿತ್ತು. ಅಹ್ಮದಾಬಾದ್ 2030 ಭಾರತದಲ್ಲಿ ನಡೆಯುವ ಎಷ್ಟನೇ ಕಾಮನ್ವೆಲ್ತ್ ಗೇಮ್ಸ್? ಮೊದಲ, ಎರಡನೇ, ಮೂರನೇ, ನಾಲ್ಕನೇ? ಸರಿಯಾದ ಉತ್ತರ ಎರಡನೇ. 2010ರ ದೆಹಲಿ ನಂತರ ಭಾರತದಲ್ಲಿ ನಡೆಯುವ ಎರಡನೇ ಕಾಮನ್ವೆಲ್ತ್ ಗೇಮ್ಸ್. 2030ರ ಏಷ್ಯನ್ ಗೇಮ್ಸ್ ಎಷ್ಟನೇ ಆವೃತ್ತಿಯಾಗಿದೆ? 20ನೇ, 21ನೇ, 22ನೇ, 23ನೇ? ಸರಿಯಾದ ಉತ್ತರ 21ನೇ. ದೋಹಾ 21ನೇ ಏಷ್ಯನ್ ಗೇಮ್ಸ್ ಆಯೋಜಿಸಲಿದೆ. 2034ರ ಏಷ್ಯನ್ ಗೇಮ್ಸ್ ಎಷ್ಟನೇ ಆವೃತ್ತಿಯಾಗಲಿದೆ? 21ನೇ, 22ನೇ, 23ನೇ, 24ನೇ? ಸರಿಯಾದ ಉತ್ತರ 22ನೇ. ರಿಯಾದ್ 22ನೇ ಏಷ್ಯನ್ ಗೇಮ್ಸ್ ಆಯೋಜಿಸಲಿದೆ. ಸೌದಿ ಅರೇಬಿಯಾ ಮೊದಲ ಬಾರಿಗೆ ಏಷ್ಯನ್ ಗೇಮ್ಸ್ ಆಯೋಜಿಸುವ ವರ್ಷ ಯಾವುದು? 2027, 2030, 2032, 2034? ಸರಿಯಾದ ಉತ್ತರ 2034. ರಿಯಾದ್ 2034 ಸೌದಿ ಅರೇಬಿಯಾದ ಮೊದಲ ಏಷ್ಯನ್ ಗೇಮ್ಸ್ ಆತಿಥ್ಯ. ಐಸಿಸಿ ಪುರುಷರ ಏಕದಿನ ವಿಶ್ವಕಪ್ 2031ರ ಆತಿಥೇಯರು ಯಾರು? ಭಾರತ ಮತ್ತು ಬಾಂಗ್ಲಾದೇಶ, ಭಾರತ ಮತ್ತು ಶ್ರೀಲಂಕಾ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್? ಸರಿಯಾದ ಉತ್ತರ ಭಾರತ ಮತ್ತು ಬಾಂಗ್ಲಾದೇಶ. ಎರಡು ದಕ್ಷಿಣ ಏಷ್ಯಾದ ದೇಶಗಳು ಜಂಟಿಯಾಗಿ 2031ರ ವಿಶ್ವಕಪ್ ಆಯೋಜಿಸಲಿವೆ. ಫಿಫಾ ಪುರುಷರ ಫುಟ್ಬಾಲ್ ವಿಶ್ವಕಪ್ ಸಾಮಾನ್ಯವಾಗಿ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? 2 ವರ್ಷಗಳಿಗೊಮ್ಮೆ, 3 ವರ್ಷಗಳಿಗೊಮ್ಮೆ, 4 ವರ್ಷಗಳಿಗೊಮ್ಮೆ, 5 ವರ್ಷಗಳಿಗೊಮ್ಮೆ? ಸರಿಯಾದ ಉತ್ತರ 4 ವರ್ಷಗಳಿಗೊಮ್ಮೆ. ಫಿಫಾ ಪುರುಷರ ವಿಶ್ವಕಪ್ ಸಾಮಾನ್ಯವಾಗಿ 4 ವರ್ಷಗಳಿಗೊಮ್ಮೆ ಆಯೋಜಿಸಲಾಗುತ್ತದೆ. 2028ರ ಒಲಿಂಪಿಕ್ಸ್ಗೆ ಮರಳುತ್ತಿರುವ ಲ್ಯಾಕ್ರೋಸ್ ಕ್ರೀಡೆಯ ಮೂಲ ಯಾರೊಂದಿಗೆ ಸಂಬಂಧಿಸಿದೆ? ಯುರೋಪಿನ ನಾವಿಕರು, ಉತ್ತರ ಅಮೆರಿಕದ ಮೂಲನಿವಾಸಿಗಳು, ಜಪಾನಿನ ಸಮುರಾಯಿಗಳು, ಆಸ್ಟ್ರೇಲಿಯಾದ ಕ್ರಿಕೆಟಿಗರು? ಸರಿಯಾದ ಉತ್ತರ ಅಮೆರಿಕದ ಮೂಲನಿವಾಸಿಗಳು. ಲ್ಯಾಕ್ರೋಸ್ ಕ್ರೀಡೆಯ ಮೂಲವು ಉತ್ತರ ಅಮೆರಿಕದ ಮೂಲನಿವಾಸಿ ಸಮುದಾಯಗಳ ಪರಂಪರೆಯಲ್ಲಿ ಇದೆ. ಪುರುಷರ ರಗ್ಬಿ ವಿಶ್ವಕಪ್ 2031 ಯಾವ ದೇಶದಲ್ಲಿ ನಡೆಯಲಿದೆ? ಆಸ್ಟ್ರೇಲಿಯಾ, ಅಮೆರಿಕ, ಫ್ರಾನ್ಸ್, ದಕ್ಷಿಣ ಆಫ್ರಿಕಾ? ಸರಿಯಾದ ಉತ್ತರ ಅಮೆರಿಕ. ಅಮೆರಿಕ ಮೊದಲ ಬಾರಿಗೆ ಪುರುಷರ ರಗ್ಬಿ ವಿಶ್ವಕಪ್ ಆಯೋಜಿಸಲಿದೆ. ಮಹಿಳಾ ರಗ್ಬಿ ವಿಶ್ವಕಪ್ 2033ರ ಆತಿಥೇಯ ದೇಶ ಯಾವುದು? ಅಮೆರಿಕ, ಆಸ್ಟ್ರೇಲಿಯಾ, ಕೆನಡಾ, ಇಂಗ್ಲೆಂಡ್? ಸರಿಯಾದ ಉತ್ತರ ಅಮೆರಿಕ. 2031ರ ಪುರುಷರ ಕೂಟದ ನಂತರ ಅಮೆರಿಕ 2033ರ ಮಹಿಳಾ ಕೂಟ ಆಯೋಜಿಸುತ್ತದೆ. 2031 ಮತ್ತು 2033ರ ರಗ್ಬಿ ವಿಶ್ವಕಪ್ಗಳನ್ನು ಆಯೋಜಿಸುವ ದೇಶ ಯಾವುದು? ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಅಮೆರಿಕ, ಫ್ರಾನ್ಸ್? ಸರಿಯಾದ ಉತ್ತರ ಅಮೆರಿಕ. ಅಮೆರಿಕ ಕ್ರಮವಾಗಿ ಪುರುಷರ ಮತ್ತು ಮಹಿಳಾ ರಗ್ಬಿ ವಿಶ್ವಕಪ್ಗಳನ್ನು ಆಯೋಜಿಸಲಿದೆ. 2030ರ ಫಿಫಾ ವಿಶ್ವಕಪ್ನ ಶತಮಾನೋತ್ಸವದ ಮೊದಲ 3 ವಿಶೇಷ ಪಂದ್ಯಗಳು ಯಾವ ದೇಶಗಳಲ್ಲಿ ನಡೆಯಲಿವೆ? ಉರುಗ್ವೆ, ಅರ್ಜೆಂಟೀನಾ ಮತ್ತು ಪರಾಗ್ವೆ, ಬ್ರೆಜಿಲ್, ಚಿಲಿ ಮತ್ತು ಪೆರು, ಸ್ಪೇನ್, ಪೋರ್ಚುಗಲ್ ಮತ್ತು ಮೊರಾಕೊ, ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ? ಸರಿಯಾದ ಉತ್ತರ ಉರುಗ್ವೆ, ಅರ್ಜೆಂಟೀನಾ ಮತ್ತು ಪರಾಗ್ವೆ. ಮೊದಲ ವಿಶ್ವಕಪ್ನ 100ನೇ ವರ್ಷದ ಸ್ಮರಣಾರ್ಥ ಈ 3 ದಕ್ಷಿಣ ಅಮೆರಿಕದ ದೇಶಗಳಲ್ಲಿ ತಲಾ ಒಂದು ವಿಶೇಷ ಪಂದ್ಯ ನಡೆಯಲಿದೆ. ಫಿಫಾ ಮಹಿಳಾ ವಿಶ್ವಕಪ್ 2031ರಲ್ಲಿ ಎಷ್ಟು ಗುಂಪುಗಳು ಇರಲಿವೆ? 8, 10, 12, 16? ಸರಿಯಾದ ಉತ್ತರ 12.
48 ತಂಡಗಳನ್ನು ತಲಾ 4 ತಂಡಗಳ 12 ಗುಂಪುಗಳಾಗಿ ವಿಭಾಗಿಸಲಾಗುತ್ತದೆ. 2026ರ ಐಸಿಸಿ ಪುರುಷರ ಟಿ20 ಕ್ರಿಕೆಟ್ ವಿಶ್ವಕಪ್ ಅನ್ನು ಜಂಟಿಯಾಗಿ ಆಯೋಜಿಸಿದ ದೇಶಗಳು ಯಾವುವು? ಭಾರತ ಮತ್ತು ಶ್ರೀಲಂಕಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್, ಇಂಗ್ಲೆಂಡ್ ಮತ್ತು ಐರ್ಲೆಂಡ್, ದಕ್ಷಿಣ ಆಫ್ರಿಕಾ ಮತ್ತು ಜಿಂಬಾಬ್ವೆ. ಸರಿಯಾದ ಉತ್ತರ ಭಾರತ ಮತ್ತು ಶ್ರೀಲಂಕಾ. 2026ರ ಪುರುಷರ ಟಿ20 ವಿಶ್ವಕಪ್ಗೆ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆತಿಥ್ಯ ವಹಿಸಿದ್ದವು. 2031ರ ಫಿಫಾ ಮಹಿಳಾ ವಿಶ್ವಕಪ್ಗೆ ಜಂಟಿ ಬಿಡ್ ಸಲ್ಲಿಸಿರುವ ದೇಶಗಳ ಗುಂಪು ಯಾವುದು? ಅಮೆರಿಕ, ಮೆಕ್ಸಿಕೋ, ಕೋಸ್ಟರಿಕಾ ಮತ್ತು ಜಮೈಕಾ, ಬ್ರೆಜಿಲ್, ಅರ್ಜೆಂಟೀನಾ, ಉರುಗ್ವೆ ಮತ್ತು ಚಿಲಿ, ಇಂಗ್ಲೆಂಡ್, ಸ್ಕಾಟ್ಲೆಂಡ್, ವೇಲ್ಸ್ ಮತ್ತು ಐರ್ಲೆಂಡ್, ಜಪಾನ್, ಚೀನಾ, ಕೊರಿಯಾ ಮತ್ತು ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಅಮೆರಿಕ, ಮೆಕ್ಸಿಕೋ, ಕೋಸ್ಟರಿಕಾ ಮತ್ತು ಜಮೈಕಾ. ಈ 4 ದೇಶಗಳು 2031ರ ಆತಿಥ್ಯಕ್ಕಾಗಿ ಜಂಟಿ ಬಿಡ್ ಸಲ್ಲಿಸಿವೆ. ಫಿಫಾ ಮಹಿಳಾ ವಿಶ್ವಕಪ್ 2027 ಯಾವ ತಿಂಗಳಲ್ಲಿ ಆರಂಭವಾಗಲಿದೆ? ಜನವರಿ, ಮಾರ್ಚ್, ಜೂನ್, ಅಕ್ಟೋಬರ್. ಸರಿಯಾದ ಉತ್ತರ ಜೂನ್. 2027ರ ಫಿಫಾ ಮಹಿಳಾ ವಿಶ್ವಕಪ್ ಬ್ರೆಜಿಲ್ನಲ್ಲಿ ಜೂನ್ 24ರಂದು ಆರಂಭವಾಗಿ ಜುಲೈ 25ರಂದು ಮುಕ್ತಾಯವಾಗಲಿದೆ. ಬ್ರಿಸ್ಬೇನ್ 2032 ಒಲಿಂಪಿಕ್ಸ್ ಯಾವ ದೇಶದಲ್ಲಿ ನಡೆಯಲಿದೆ? ಅಮೆರಿಕ, ಆಸ್ಟ್ರೇಲಿಯಾ, ಕೆನಡಾ, ನ್ಯೂಜಿಲೆಂಡ್. ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಬ್ರಿಸ್ಬೇನ್ ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ರಾಜ್ಯದಲ್ಲಿದೆ. ಬ್ರಿಸ್ಬೇನ್ 2032 ಆಸ್ಟ್ರೇಲಿಯಾದ ಎಷ್ಟನೇ ಬೇಸಿಗೆ ಒಲಿಂಪಿಕ್ಸ್ ಆತಿಥ್ಯ? ಮೊದಲ, ಎರಡನೇ, ಮೂರನೇ, ನಾಲ್ಕನೇ. ಸರಿಯಾದ ಉತ್ತರ ಮೂರನೇ. ಮೆಲ್ಬರ್ನ್ ಮತ್ತು ಸಿಡ್ನಿ ನಂತರ ಬ್ರಿಸ್ಬೇನ್ ಮೂರನೇ ಆತಿಥೇಯ. 2032 ಯುರೋ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಕ್ರಿಕೆಟ್, ಫುಟ್ಬಾಲ್, ರಗ್ಬಿ, ಹಾಕಿ. ಸರಿಯಾದ ಉತ್ತರ ಫುಟ್ಬಾಲ್. ಯೂರೋ ಯುರೋಪಿನ ಪುರುಷರ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್. ಯೂರೋ ಸ್ಪರ್ಧೆಯನ್ನು ಆಯೋಜಿಸುವ ಸಂಸ್ಥೆ ಯಾವುದು? ಫಿಫಾ, ಎಎಫ್ಸಿ, ಯುಎಫಾ, ಐಒಸಿ. ಸರಿಯಾದ ಉತ್ತರ ಯುಎಫಾ. ಯುರೋಪಿನ ಫುಟ್ಬಾಲ್ ಆಡಳಿತ ಸಂಸ್ಥೆಯಾದ ಯುಎಫಾ ಈ ಟೂರ್ನಿಯನ್ನು ನಡೆಸುತ್ತದೆ. 2034ರ ಚಳಿಗಾಲದ ಒಲಿಂಪಿಕ್ಸ್ ಯಾವ ಪ್ರದೇಶದಲ್ಲಿ ನಡೆಯಲಿದೆ? ಯೂಟಾ, ಟೆಕ್ಸಾಸ್, ಕ್ಯಾಲಿಫೋರ್ನಿಯಾ, ಫ್ಲೋರಿಡಾ. ಸರಿಯಾದ ಉತ್ತರ ಯೂಟಾ. ಸಾಲ್ಟ್ ಲೇಕ್ ಸಿಟಿ ಯೂಟಾ 2034ರ ಚಳಿಗಾಲದ ಒಲಿಂಪಿಕ್ಸ್ ಆಯೋಜಿಸುತ್ತದೆ. ಯೂಟಾ 2034 ಯಾವ ದೇಶದಲ್ಲಿ ನಡೆಯಲಿದೆ? ಕೆನಡಾ, ಅಮೆರಿಕ, ಫ್ರಾನ್ಸ್, ನಾರ್ವೆ. ಸರಿಯಾದ ಉತ್ತರ ಅಮೆರಿಕ. ಯೂಟಾ ಅಮೆರಿಕದ ಒಂದು ರಾಜ್ಯವಾಗಿದೆ. 28 ಒಲಿಂಪಿಕ್ಸ್ಗೆ ಒಟ್ಟು ಎಷ್ಟು ಹೆಚ್ಚುವರಿ ಕ್ರೀಡೆಗಳನ್ನು ಅನುಮೋದಿಸಲಾಗಿದೆ? 3, 4, 5, 6. ಸರಿಯಾದ ಉತ್ತರ 5. ಬೇಸ್ಬಾಲ್, ಸಾಫ್ಟ್ಬಾಲ್, ಕ್ರಿಕೆಟ್, ಫ್ಲಾಗ್ ಫುಟ್ಬಾಲ್, ಲ್ಯಾಕ್ರೋಸ್ ಮತ್ತು ಸ್ಕ್ವಾಷ್ ಎಂಬ 5 ಹೆಚ್ಚುವರಿ ಕ್ರೀಡೆಗಳನ್ನು ಅನುಮೋದಿಸಲಾಗಿದೆ. 48 ತಂಡಗಳ ಫಿಫಾ ವಿಶ್ವಕಪ್ ಅನ್ನು ಏಕೈಕ ದೇಶವಾಗಿ ಆಯೋಜಿಸಲಿರುವ ಮೊದಲ ರಾಷ್ಟ್ರ ಯಾವುದು? ಸ್ಪೇನ್, ಸೌದಿ ಅರೇಬಿಯಾ, ಅಮೆರಿಕ, ಬ್ರೆಜಿಲ್. ಸರಿಯಾದ ಉತ್ತರ ಸೌದಿ ಅರೇಬಿಯಾ. 2034ರ ಎಲ್ಲಾ ಪಂದ್ಯಗಳನ್ನು ಸೌದಿ ಅರೇಬಿಯಾ ಆಯೋಜಿಸಲಿದೆ. ಎಎಫ್ಸಿ ಏಷ್ಯನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಕ್ರಿಕೆಟ್, ಫುಟ್ಬಾಲ್, ಬಾಸ್ಕೆಟ್ಬಾಲ್, ಹಾಕಿ. ಸರಿಯಾದ ಉತ್ತರ ಫುಟ್ಬಾಲ್. ಇದು ಏಷ್ಯಾದ ಪುರುಷರ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್. 2028ರಲ್ಲಿ ಮರಳುವ ಮೊದಲು ಕ್ರಿಕೆಟ್ ಕೊನೆಯದಾಗಿ ಯಾವ ವರ್ಷದ ಒಲಿಂಪಿಕ್ಸ್ನಲ್ಲಿ ನಡೆದಿತ್ತು? 1896, 1900, 1904, 1908. ಸರಿಯಾದ ಉತ್ತರ 1900. ಕ್ರಿಕೆಟ್ ಮೊದಲ ಮತ್ತು ಏಕೈಕ ಬಾರಿ 1900ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ನಡೆದಿತ್ತು. 128 ವರ್ಷಗಳ ಬಳಿಕ ಎಲ್ಲಿ 28ರಲ್ಲಿ ಮರಳಲಿದೆ.
1930ರಲ್ಲಿ ನಡೆದ ಮೊದಲ ಫಿಫಾ ಪುರುಷರ ವಿಶ್ವಕಪ್ಗೆ ಆತಿಥ್ಯ ವಹಿಸಿದ ದೇಶ ಯಾವುದು? ಬ್ರೆಜಿಲ್, ಇಟಲಿ, ಉರುಗ್ವೆ, ಅರ್ಜೆಂಟೀನಾ. ಸರಿಯಾದ ಉತ್ತರ ಉರುಗ್ವೆ. ಮೊದಲ ಫಿಫಾ ಪುರುಷರ ವಿಶ್ವಕಪ್ 1930ರಲ್ಲಿ ಉರುಗ್ವೆಯಲ್ಲಿ ನಡೆಯಿತು. ಕೆಳಗಿನವುಗಳಲ್ಲಿ ಎಎಫ್ಸಿ ಏಷ್ಯನ್ ಕಪ್ 2027ರ ಆತಿಥೇಯ ನಗರವಲ್ಲದ್ದು ಯಾವುದು? ರಿಯಾದ್, ಜೆದ್ದಾ, ಅಲ್ ಖೋಬರ್, ದೋಹಾ. ಸರಿಯಾದ ಉತ್ತರ ದೋಹಾ. ದೋಹಾ ಕತಾರ್ನ ನಗರ. ಉಳಿದವು ಸೌದಿ ಅರೇಬಿಯಾದ ಆತಿಥೇಯ ನಗರಗಳು. ಫಿಫಾ ಮಹಿಳಾ ವಿಶ್ವಕಪ್ 2027 ಎಷ್ಟನೇ ಆವೃತ್ತಿ? 8ನೇ, 9ನೇ, 10ನೇ, 11ನೇ. ಸರಿಯಾದ ಉತ್ತರ 10ನೇ. ಬ್ರೆಜಿಲ್ 2027 ಮಹಿಳಾ ವಿಶ್ವಕಪ್ನ 10ನೇ ಆವೃತ್ತಿ. ಫಿಫಾ ಮಹಿಳಾ ವಿಶ್ವಕಪ್ 2027ಕ್ಕೆ ಹಾಲಿ ಚಾಂಪಿಯನ್ ಆಗಿ ಪ್ರವೇಶಿಸುವ ತಂಡ ಯಾವುದು? ಅಮೆರಿಕ, ಸ್ಪೇನ್, ಜರ್ಮನಿ, ಇಂಗ್ಲೆಂಡ್. ಸರಿಯಾದ ಉತ್ತರ ಸ್ಪೇನ್. ಸ್ಪೇನ್ 2023ರ ಫಿಫಾ ಮಹಿಳಾ ವಿಶ್ವಕಪ್ ವಿಜೇತ ತಂಡ. ಫಿಬಾ ಯಾವ ಕ್ರೀಡೆಯ ಜಾಗತಿಕ ಸಂಸ್ಥೆ? ಫುಟ್ಬಾಲ್, ಬಾಸ್ಕೆಟ್ಬಾಲ್, ಬ್ಯಾಡ್ಮಿಂಟನ್, ರಗ್ಬಿ. ಸರಿಯಾದ ಉತ್ತರ ಬಾಸ್ಕೆಟ್ಬಾಲ್. ಫಿಬಾ ಅಂತಾರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಆಡಳಿತ ಸಂಸ್ಥೆ. ವರ್ಲ್ಡ್ ರಗ್ಬಿ ಯಾವ ಕ್ರೀಡೆಯ ಅಂತಾರಾಷ್ಟ್ರೀಯ ಸಂಸ್ಥೆ? ರಗ್ಬಿ, ಕ್ರಿಕೆಟ್, ಫುಟ್ಬಾಲ್, ಅಥ್ಲೆಟಿಕ್ಸ್. ಸರಿಯಾದ ಉತ್ತರ ರಗ್ಬಿ. ಪುರುಷ ಮತ್ತು ಮಹಿಳಾ ರಗ್ಬಿ ವಿಶ್ವಕಪ್ಗಳನ್ನು ವರ್ಲ್ಡ್ ರಗ್ಬಿ ನಿರ್ವಹಿಸುತ್ತದೆ. ಐಸಿಸಿ ಯಾವ ಕ್ರೀಡೆಯ ಅಂತಾರಾಷ್ಟ್ರೀಯ ಸಂಸ್ಥೆ? ಹಾಕಿ, ಕ್ರಿಕೆಟ್, ಟೆನಿಸ್, ಫುಟ್ಬಾಲ್. ಸರಿಯಾದ ಉತ್ತರ ಕ್ರಿಕೆಟ್. ಐಸಿಸಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಪರ್ಧೆಗಳನ್ನು ಆಯೋಜಿಸುತ್ತದೆ. ಐಒಸಿ ಯಾವ ಕ್ರೀಡಾಕೂಟಕ್ಕೆ ಸಂಬಂಧಿಸಿದ ಪ್ರಮುಖ ಸಂಸ್ಥೆ? ಒಲಿಂಪಿಕ್ಸ್, ಫಿಫಾ ವಿಶ್ವಕಪ್, ಏಷ್ಯನ್ ಕಪ್, ಕ್ರಿಕೆಟ್ ವಿಶ್ವಕಪ್. ಸರಿಯಾದ ಉತ್ತರ ಒಲಿಂಪಿಕ್ಸ್. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಒಲಿಂಪಿಕ್ ಚಳವಳಿಯನ್ನು ನಿರ್ವಹಿಸುತ್ತದೆ. ಒಸಿಇ ಯಾವ ಕ್ರೀಡಾಕೂಟವನ್ನು ನಿರ್ವಹಿಸುತ್ತದೆ? ಕಾಮನ್ವೆಲ್ತ್ ಗೇಮ್ಸ್, ಏಷ್ಯನ್ ಗೇಮ್ಸ್, ಒಲಿಂಪಿಕ್ಸ್, ಫಿಫಾ ವಿಶ್ವಕಪ್. ಸರಿಯಾದ ಉತ್ತರ ಏಷ್ಯನ್ ಗೇಮ್ಸ್. ಏಷ್ಯಾ ಒಲಿಂಪಿಕ್ ಮಂಡಳಿ ಏಷ್ಯನ್ ಗೇಮ್ಸ್ನ್ನು ನಿರ್ವಹಿಸುತ್ತದೆ. ಕಾಮನ್ವೆಲ್ತ್ ಸ್ಪೋರ್ಟ್ ಯಾವ ಕ್ರೀಡಾಕೂಟಕ್ಕೆ ಸಂಬಂಧಿಸಿದೆ? ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್, ವಿಶ್ವ ಅಥ್ಲೆಟಿಕ್ಸ್, ರಗ್ಬಿ ವಿಶ್ವಕಪ್. ಸರಿಯಾದ ಉತ್ತರ ಕಾಮನ್ವೆಲ್ತ್ ಗೇಮ್ಸ್. ಕಾಮನ್ವೆಲ್ತ್ ರಾಷ್ಟ್ರಗಳ ಬಹು ಕ್ರೀಡಾಕೂಟವನ್ನು ಈ ಸಂಸ್ಥೆ ನಿರ್ವಹಿಸುತ್ತದೆ. 2027 ಮತ್ತು 2031ರ ಪುರುಷರ ಒನ್ ಡೇ ಇಂಟರ್ನ್ಯಾಷನಲ್ ವಿಶ್ವಕಪ್ಗಳ ಸಾಮಾನ್ಯಾಂಶ ಯಾವುದು? 14 ತಂಡಗಳು. ಒಂದೇ ಆತಿಥೇಯ ದೇಶ. 20 ತಂಡಗಳು. ಟಿ20 ಮಾದರಿ. ಸರಿಯಾದ ಉತ್ತರ 14 ತಂಡಗಳು. 2 ವಿಶ್ವಕಪ್ಗಳು 14 ತಂಡಗಳ ವಿಸ್ತರಿತ ಸ್ವರೂಪ ಹೊಂದಿವೆ. 28 ಒಲಿಂಪಿಕ್ಸ್ನಲ್ಲಿ ಕ್ರಿಕೆಟ್ ಸ್ಪರ್ಧೆಗಳು ಯಾರಿಗಾಗಿ ಪ್ರತ್ಯೇಕವಾಗಿ ನಡೆಯಲಿವೆ? ಪುರುಷರಿಗೆ ಮಾತ್ರ, ಮಹಿಳೆಯರಿಗೆ ಮಾತ್ರ, ಪುರುಷರು ಮತ್ತು ಮಹಿಳೆಯರಿಗೆ, ಮಿಶ್ರ ತಂಡಗಳಿಗೆ ಮಾತ್ರ. ಸರಿಯಾದ ಉತ್ತರ ಪುರುಷರು ಮತ್ತು ಮಹಿಳೆಯರಿಗೆ. 28ರಲ್ಲಿ ಪುರುಷರು ಮತ್ತು ಮಹಿಳೆಯರಿಗಾಗಿ ಪ್ರತ್ಯೇಕ ಟಿ20 ಕ್ರಿಕೆಟ್ ಟೂರ್ನಿಗಳು ನಡೆಯಲಿವೆ. 2026ರ ಐಸಿಸಿ ಪುರುಷರ ಟಿ20 ವಿಶ್ವಕಪ್ನಲ್ಲಿ ಒಟ್ಟು ಎಷ್ಟು ಪಂದ್ಯಗಳು ನಡೆದವು? 45, 48, 55, 60. ಸರಿಯಾದ ಉತ್ತರ 55. 20 ತಂಡಗಳ 2026ರ ಐಸಿಸಿ ಪುರುಷರ ಟಿ20 ವಿಶ್ವಕಪ್ನಲ್ಲಿ ಒಟ್ಟು 55 ಪಂದ್ಯಗಳು ನಡೆದವು. 2030ರಲ್ಲಿ ನಡೆಯುವ 2 ಶತಮಾನೋತ್ಸವ ಕ್ರೀಡಾಕೂಟಗಳು ಯಾವುವು? ಫಿಫಾ ವಿಶ್ವಕಪ್ ಮತ್ತು ಕಾಮನ್ವೆಲ್ತ್ ಗೇಮ್ಸ್, ಒಲಿಂಪಿಕ್ಸ್ ಮತ್ತು ಏಷ್ಯನ್ ಗೇಮ್ಸ್, ಟಿ20 ವಿಶ್ವಕಪ್ ಮತ್ತು ಯೂರೋ, ರಗ್ಬಿ ವಿಶ್ವಕಪ್ ಮತ್ತು ಫಿಬಾ ವಿಶ್ವಕಪ್. ಸರಿಯಾದ ಉತ್ತರ ಫಿಫಾ ವಿಶ್ವಕಪ್ ಮತ್ತು ಕಾಮನ್ವೆಲ್ತ್ ಗೇಮ್ಸ್. 2 ಕ್ರೀಡಾಕೂಟಗಳು 1930ರಲ್ಲಿ ಮೊದಲ ಬಾರಿಗೆ ಆರಂಭವಾಗಿದ್ದವು.
ಕತಾರ್ ಆಯೋಜಿಸಲಿರುವ 2 ಪ್ರಮುಖ ಭವಿಷ್ಯದ ಕ್ರೀಡಾಕೂಟಗಳು ಯಾವುವು? ಫಿಬಾ ವಿಶ್ವಕಪ್ 2027 ಮತ್ತು ಏಷ್ಯನ್ ಗೇಮ್ಸ್ 2030. ಫಿಫಾ ಮಹಿಳಾ ವಿಶ್ವಕಪ್ 2027 ಮತ್ತು ಒಲಿಂಪಿಕ್ಸ್ 2032. ರಗ್ಬಿ ವಿಶ್ವಕಪ್ 2027 ಮತ್ತು 2032 ಯುರೋ. ಕಾಮನ್ವೆಲ್ತ್ ಗೇಮ್ಸ್ 2030 ಮತ್ತು ಫಿಫಾ ವಿಶ್ವಕಪ್ 2034. ಸರಿಯಾದ ಉತ್ತರ ಫಿಬಾ ವಿಶ್ವಕಪ್ 2027 ಮತ್ತು ಏಷ್ಯನ್ ಗೇಮ್ಸ್ 2030. ಕತಾರ್ 2027ರಲ್ಲಿ ಬಾಸ್ಕೆಟ್ಬಾಲ್ ವಿಶ್ವಕಪ್ ಮತ್ತು 2030ರಲ್ಲಿ ಏಷ್ಯನ್ ಗೇಮ್ಸ್ ಆಯೋಜಿಸುತ್ತದೆ. ಸೌದಿ ಅರೇಬಿಯಾ ಆಯೋಜಿಸಲಿರುವ ಪ್ರಮುಖ ಕ್ರೀಡಾಕೂಟಗಳ ಸರಿಯಾದ ಜೋಡಿ ಯಾವುದು? ಎಎಫ್ಸಿ ಏಷ್ಯನ್ ಕಪ್ 2027 ಮತ್ತು ಫಿಫಾ ವಿಶ್ವಕಪ್ 2034. ಫಿಬಾ ವಿಶ್ವಕಪ್ 2027 ಮತ್ತು ಒಲಿಂಪಿಕ್ಸ್ 2032. ಫಿಫಾ ಮಹಿಳಾ ವಿಶ್ವಕಪ್ 2027 ಮತ್ತು 2032 ಯುರೋ. ಟಿ20 ವಿಶ್ವಕಪ್ 2028 ಮತ್ತು ಕಾಮನ್ವೆಲ್ತ್ ಗೇಮ್ಸ್ 2030. ಸರಿಯಾದ ಉತ್ತರ ಎಎಫ್ಸಿ ಏಷ್ಯನ್ ಕಪ್ 2027 ಮತ್ತು ಫಿಫಾ ವಿಶ್ವಕಪ್ 2034. 2 ಪ್ರಮುಖ ಫುಟ್ಬಾಲ್ ಟೂರ್ನಿಗಳಿಗೆ ಸೌದಿ ಅರೇಬಿಯಾ ಆತಿಥ್ಯ ವಹಿಸಲಿದೆ. ಭಾರತ ಆಯೋಜಿಸಲಿರುವ ಸರಿಯಾದ ಭವಿಷ್ಯದ ಕ್ರೀಡಾಕೂಟಗಳ ಜೋಡಿ ಯಾವುದು? ಚಾಂಪಿಯನ್ಸ್ ಟ್ರೋಫಿ 2029 ಮತ್ತು ಕಾಮನ್ವೆಲ್ತ್ ಗೇಮ್ಸ್ 2030. ಫಿಫಾ ವಿಶ್ವಕಪ್ 2030 ಮತ್ತು ಒಲಿಂಪಿಕ್ಸ್ 2032. ರಗ್ಬಿ ವಿಶ್ವಕಪ್ 2029 ಮತ್ತು 2032 ಯುರೋ. ಫಿಬಾ ವಿಶ್ವಕಪ್ 2027 ಮತ್ತು ಏಷ್ಯನ್ ಗೇಮ್ಸ್ 2034. ಸರಿಯಾದ ಉತ್ತರ ಚಾಂಪಿಯನ್ಸ್ ಟ್ರೋಫಿ 2029 ಮತ್ತು ಕಾಮನ್ವೆಲ್ತ್ ಗೇಮ್ಸ್ 2030. ಭಾರತ 2029ರಲ್ಲಿ ಐಸಿಸಿ ಟೂರ್ನಿ ಮತ್ತು 2030ರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಆಯೋಜಿಸುತ್ತದೆ. ಆಸ್ಟ್ರೇಲಿಯಾ ಆಯೋಜಿಸಲಿರುವ ಸರಿಯಾದ ಕ್ರೀಡಾಕೂಟಗಳ ಗುಂಪು ಯಾವುದು? ಪುರುಷರ ರಗ್ಬಿ ವಿಶ್ವಕಪ್ 2027, ಮಹಿಳಾ ರಗ್ಬಿ ವಿಶ್ವಕಪ್ 2029 ಮತ್ತು ಒಲಿಂಪಿಕ್ಸ್ 2032. ಫಿಫಾ ಮಹಿಳಾ ವಿಶ್ವಕಪ್ 2027 ಮತ್ತು 2032 ಯುರೋ. ಏಷ್ಯನ್ ಗೇಮ್ಸ್ 2030 ಮತ್ತು ಫಿಫಾ ವಿಶ್ವಕಪ್ 2034. ಚಾಂಪಿಯನ್ಸ್ ಟ್ರೋಫಿ 2029 ಮತ್ತು ಕಾಮನ್ವೆಲ್ತ್ ಗೇಮ್ಸ್ 2030. ಸರಿಯಾದ ಉತ್ತರ ಪುರುಷರ ರಗ್ಬಿ ವಿಶ್ವಕಪ್ 2027, ಮಹಿಳಾ ರಗ್ಬಿ ವಿಶ್ವಕಪ್ 2029 ಮತ್ತು ಒಲಿಂಪಿಕ್ಸ್ 2032. ಆಸ್ಟ್ರೇಲಿಯಾ ಹಲವು ಪ್ರಮುಖ ಜಾಗತಿಕ ಕ್ರೀಡಾಕೂಟಗಳನ್ನು ಕ್ರಮವಾಗಿ ಆಯೋಜಿಸಲಿದೆ. 2028ರ ಒಲಿಂಪಿಕ್ಸ್ ಮತ್ತು 2032ರ ಒಲಿಂಪಿಕ್ಸ್ ಆತಿಥೇಯರ ಸರಿಯಾದ ಜೋಡಿ ಯಾವುದು? ಲಾಸ್ ಏಂಜಲೀಸ್ ಮತ್ತು ಬ್ರಿಸ್ಬೇನ್, ಪ್ಯಾರಿಸ್ ಮತ್ತು ಸಿಡ್ನಿ, ರೋಮ್ ಮತ್ತು ಮೆಲ್ಬರ್ನ್, ಲಂಡನ್ ಮತ್ತು ಟೋಕಿಯೋ. ಸರಿಯಾದ ಉತ್ತರ ಲಾಸ್ ಏಂಜಲೀಸ್ ಮತ್ತು ಬ್ರಿಸ್ಬೇನ್. 2028ರಲ್ಲಿ ಅಮೆರಿಕ ಮತ್ತು 2032ರಲ್ಲಿ ಆಸ್ಟ್ರೇಲಿಯಾ ಬೇಸಿಗೆ ಒಲಿಂಪಿಕ್ಸ್ ಆಯೋಜಿಸುತ್ತವೆ. 2030 ಮತ್ತು 2034ರ ಚಳಿಗಾಲದ ಒಲಿಂಪಿಕ್ಸ್ ಆತಿಥೇಯರ ಸರಿಯಾದ ಜೋಡಿ ಯಾವುದು? ಫ್ರೆಂಚ್ ಆಲ್ಪ್ಸ್ ಮತ್ತು ಯುಟಾ, ಬ್ರಿಸ್ಬೇನ್ ಮತ್ತು ಲಾಸ್ ಏಂಜಲೀಸ್, ದೋಹಾ ಮತ್ತು ರಿಯಾದ್, ರೋಮ್ ಮತ್ತು ಟೋಕಿಯೋ. ಸರಿಯಾದ ಉತ್ತರ ಫ್ರೆಂಚ್ ಆಲ್ಪ್ಸ್ ಮತ್ತು ಯುಟಾ. 2030ರ ಚಳಿಗಾಲದ ಒಲಿಂಪಿಕ್ಸ್ ಫ್ರಾನ್ಸ್ನಲ್ಲಿ ಮತ್ತು 2034ರ ಆವೃತ್ತಿ ಅಮೆರಿಕದ ಯುಟಾದಲ್ಲಿ ನಡೆಯಲಿದೆ.